ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಉಪ್ಪಿಟ್ಟು ಮಾಡಿದ್ದೆ. ಇದಕ್ಕಿದ ಅವರೆಕಾಳು ಉಪ್ಪಿಟ್ಟು ಸೂಪರಾಗಿತ್ತು. ಅದಕ್ಕೆ ನಾನು ಬನ್ಸಿ ರವೆ ಉಪಯೋಗಿಸ್ಲಿಲ್ಲ, ಮೀಡಿಯಮ್ ರವೆ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಬನ್ಸಿ ರವೆ ಇತ್ತೀಚೆಗೆ ಹಾಕುವಂಥ ಉಪ್ಪಿಟ್ಟು ಮಾಡಿದ್ರೆ ಒಟ್ಟು ಥರ ಆಗುತ್ತೆ, ಇಷ್ಟ ಆಗಲ್ಲ. ನಾನಿಲ್ಲಿ 1 kg ಹಸಿ ಅವರೆಕಾಯಿ ತರಿಸಿ ರಾತ್ರಿ ನೆನೆಸಿಟ್ಟು ಇದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಳೆ ಮಾಡಿ, ಇಲ್ಲಿ 6 ಈರುಳ್ಳಿ, 2 ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರವೆ ಕೂಡ ಅರ್ಧ kg ತರಿಸಿ ಹುರ್ಕೊಂಡಿದ್ದೀನಿ. ಮಿಕ್ಸ್ ತರಕಾರಿ ಜೊತೆ ಬೇಕಿದ್ದರೂ ಮಾಡ್ಬೋದು. ನಾನಿವತ್ತು ತರಕಾರಿ ಏನು ಯೂಸ್ ಮಾಡಿಲ್ಲ. ಅವರೆಕಾಯಿ 1 kg ಅಷ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು, ಇದಕ್ಕಿದ್ದ ಬೇಳೆ ಉಪ್ಪಿಟ್ಟು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಕಂದು ಬಣ್ಣಕ್ಕೆ ಬಂದಮೇಲೆ ಸಾಸಿವೆ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬಾಡಿಸ್ಕೊಂಡು ಈರುಳ್ಳಿ ಹಾಕ್ಕೋಬೇಕು. ಕೆಲವೊಂದು ಸಲ ನಾನು ಕರಿಬೇವು ಸೊಪ್ಪನ್ನು ಯಾವಾಗಲೂ ಈರುಳ್ಳಿ ಹಾಕಿದ ಮೇಲೆ ಹಾಕ್ತೀನಿ, ಮೊದಲೇ ಹಾಕಿದ್ರೆ ಸಿಡಿಯುತ್ತೆ. ಹಾಗಾಗಿ ನಾನು ಈ ಥರ ಹಾಕ್ತೀನಿ. ಇವಾಗ ಇದನ್ನು ಬಾಡಿಸ್ಕೋಬೇಕು. ಸಡನ್ನಾಗಿ ಸಿಡಿದಾಗ ಹಿಂಸೆ ಆಗುತ್ತೆ, ಹಂಗಾಗಿ ನಾನು ಇದೇ ಥರ ಮಾಡೋದು ಯಾವಾಗಲೂ. ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ, ಸ್ವಲ್ಪ ಬಾಡಿದರೆ ಸಾಕು. ಇದು ಬಾಡಿದ್ದಾದಮೇಲೆ ನಾವು ಇದಕ್ಕೆ ಬೇಳೆ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಜಾಸ್ತಿನೇ ಇದಕ್ಕೆ ಬೇಳೆ ಸೇರಿಸಿದ್ದೀನಿ. ಅರ್ಧ ಕೆ ಜಿಗೂ ಜಾಸ್ತಿ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಒಂದೊಂದು ಸ್ಪೂನ್ ತೊಗೊಂಡು ತಿಂದಾಗಲೂ ಹಿದ್ಕಿದ ಬೇಳೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಆ ಥರ ಇಷ್ಟ ನನಗೆ ಉಪ್ಪಿಟ್ಟಲ್ಲಿ. ತರಕಾರಿ ಇರ್ಬೋದು, ಬರೀ ಈರುಳ್ಳಿ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗಲ್ಲ. ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ದು 2 ಟೊಮೊಟೊನೂ ಸೇರಿಸಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಈ ಸ್ವಲ್ಪ ಬೇಗ ಬಾಡಬೇಕು ಅಂದರೆ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸಿ ಬಾಡಿಸ್ಕೊಂಬಿಟ್ರೆ ಬೇಗ ಬಾಡುತ್ತೆ. ಮಿನಿಮಮ್ 30-40% ಹಸಿ ಇಕ್ಕಿದ ಅವರೆಕಾಳು ಈ ಥರ ಉರಿಯೋ ಆಗಲೇ ಬೇಯ್ಕೊಂಡಿರಬೇಕು. ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ಇವಾಗ ಇಲ್ಲಿ ನಾನು 1.5 ಲೋಟ ರವೆ ಆಗಿದೆ. 1.5 ಲೋಟ ರವೆಗೆ 3 ಲೋಟ ನೀರು ಸೇರಿಸಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪು ನೀವು ನೋಡಿ ರೆಡಿ ಹಾಕ್ಕೋಬೋದು, ಸಪ್ಪೆ ಇದ್ದರೆ. ನಾನು ಇದಕ್ಕಿದ ಬೇಳೆ ಹಾಕ್ದಾಗಲೇ ಉಪ್ಪು ಹಾಕಿದ್ದೀನಿ, ಸ್ಕಿಪ್ ಆಗಿದೆ. ಸ್ವಲ್ಪ ಸಪ್ಪೆ ಇತ್ತು, ಅದಕ್ಕೆ ಈಗ ಸೇರಿಸ್ದೆ. ತೆಂಗಿನಕಾಯಿ ತುರಿನ ನಾನು 1 ಹೋಳು ಪೂರ್ತಿ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಉಪ್ಪಿಟ್ಟು ಬರೀ ರವೆ ಈರುಳ್ಳಿ ಹಾಕಿದರೆ ಚೆನ್ನಾಗಿರಲ್ಲ. ಇದೆಲ್ಲ ಸೇರಿಸಿದ್ರೆ ಉಪ್ಪಿಟ್ಟು ತಿನ್ಬೋದು, ತಿಂದೇ ಇರೋರು ಕೂಡ ತಿಂತಾರೆ. ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಗ್ಗರಣೆ ರೆಡಿ. ಇವಾಗ ಇದಕ್ಕೆ ರವೆ ಹಾಕ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ರವೆ ಸ್ವಲ್ಪನೇ ಆಗೋದು ಇದ್ರ ಮುಂದೆ. ರವೆ ಮಿಕ್ಸ್ ಮಾಡಿ, ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ರವೆ ಹರಳಿ ಅಂತ ಹೇಳಿ 5 ನಿಮಿಷ ಬಿಟ್ಟರೆ ಬಿಸಿ ಬಿಸಿ ಇದಕ್ಕಿದ ಬೇಳೆ ಅವರೆಕಾಳು ಇದಕ್ಕಿದ ಬೇಳೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು ಅಂತ ಹೇಳ್ತಾ, ಈ ಥರ ಇನ್ನು ಕೆಲವೊಂದು ಅಡುಗೆ ರೆಸಿಪಿಗಳನ್ನ ಹಾಕ್ತೀನಿ. ಸಾರಿ, ವಾಯ್ಸ್ ಡಿಸ್ಟರ್ಬ್ ಆಯಿತು. ಇವಾಗ ನೀವು ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡಿಟ್ಟು ಈಗ ಮುಚ್ಚಿಟ್ಟರೆ ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿದ್ರೆ ಮಿನಿಮಮ್ 5 ನಿಮಿಷದಲ್ಲಿ ರವೆ ಎಲ್ಲ ಹರಳ್ಕೊಳ್ಳುತ್ತೆ. ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಒಬ್ಬರು ಮಾತ್ರ ಉಪ್ಪಿಟ್ಟು ತಿನ್ನಲ್ಲ, ಇದ್ದವರೆಲ್ಲರೂ ತಿಂತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.